ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ವಿಚಾರವಾಗಿಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಈಗ ಸಚಿವರಿಗೆ ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಪರಮೇಶ್ವರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ತನಿಖೆ ಮಾಡಲು ಡಿಜಿಗೆ ಸೂಚಿಸುವುದಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಿಳಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೃಹ ಸಚಿವರನ್ನ ಅಪ್ಪು ಯೂತ್ ಬ್ರಿಗೇಡ್ ಭೇಟಿಯಾಗಿದ್ದು ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಇತ್ತೀಚೆಗೆ ಪೋಸ್ಟರ್ಗಳು ಏನು ಹರಿದಾಡ್ತಾ ಇದೆಯಲ್ಲ, ಅವಹೇಳನಕಾರಿ ಪೋಸ್ಟರ್ ವಿಚಾರವಾಗಿ ಮಾತನಾಡಿದ್ರು. ಜೊತೆಗೆ ಅಲ್ಲಿ ಕಂಪ್ಲೇಂಟ್ ಕೂಡ ರೈಸ್ ಮಾಡಲಾಗಿದೆ. ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಗೃಹ ಸಚಿವರಿಗೆ ಮನವಿಯನ್ನು ಮಾಡಿರುವಂಥದ್ದು. ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಜ ಸೇವಾ ಕಾರ್ಯಗಳನ್ನು ಮುಂದುವರಿಸ್ಕೊಂತ ಒಂದು ದೊಡ್ಡ ಮನೆ ಸೊಸೆಯಾಗಿ ಪಾರ್ವತಮ್ಮನವರ ಸೊಸೆಯಾಗಿ ಒಂದು ಹೊಸ ಕಲಾವಿದರನ್ನು PRK ಅನ್ನೋ ಸಂಸ್ಥೆಯಿಂದ ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಬೆಳೆಸ್ತಾ ಇರುವಂತಹ ಸಮಾಜ ಸೇವೆ ಮಾಡ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಮಹಿಳೆ. ಈಗ ಇವತ್ತು ನಾವು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆಗ್ತಾ ಇರುವಂಥದ್ದನ್ನೆಲ್ಲ ಪ್ರಿಂಟೌಟ್ ತಗೊಂಡು ನಮ್ಮ ಸುಮಾರು ಒಂದು 30-40 ಸಂಘ ಸಂಸ್ಥೆಗಳು, ರಾಜವಂಶದ ಅಣ್ಣವರ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು, ಯುವರಾಜ್ ಕುಮಾರ್ ಅವರ ಅಭಿಮಾನಿ ಸಂಘಟನೆಗಳವರು, ಇಷ್ಟು ಸಂಘಟನೆಗಳವರು ಸೇರಿಕೊಂಡು ನಾವೆಲ್ಲ ಒಂದು ನಮ್ಮ ಸಂಸ್ಥೆಗಳಿಂದ ಸಪ್ರೇಟಾಗಿ ಲೆಟರ್ಗಳನ್ನು ಬರ್ಕೊಂಡು ಬಂದು ಮಾಹಿತಿಗಳನ್ನು ಸಾಕ್ಷಿ ಸಮೇತ ನಮ್ಮ ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಅವರ ಆಫೀಸ್ ಕಚೇರಿಯಲ್ಲಿ ಅವರಿಗೆ ಕೊಟ್ಟಿದ್ದೇವೆ. ಅವರು ಸೂಕ್ತ ಕ್ರಮ ಕೈಗೊಂಡು ಆರೋಪಿಗಳನ್ನು ಸೆರೆ ಹಿಡಿದು ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಸರ್, ಅವರಿಗೆ ಶಿಕ್ಷೆ ಅಂದರೆ ಮುಂದೆ ಈ ಥರದ ಒಂದು ನಡವಳಿಕೆಗಳಾಗಬಾರ್ದು. ಯಾಕಂದರೆ ಒಳ್ಳೆ ವ್ಯಕ್ತಿಗಳನ್ನು ಒಳ್ಳೆ ವ್ಯಕ್ತಿಗಳಾಗಿರೋದಕ್ಕೆ ಬಿಡಬೇಕು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಏನು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿರುವಂಥದ್ದು. ಅವ್ರು ಮಾಡಿರೋ ಸಮಾಜ ಸೇವಾ ಕಾರ್ಯಗಳೇನು ಏನು ಅಂತ ಅವ್ರದ್ದೇ ದಾರಿಯಲ್ಲಿ ನಡೀತಾ ಇರುವಂಥ ದೊಡ್ಡ ಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಗೌರವವನ್ನು ಕಾಪಾಡಬೇಕಾದಂಥದ್ದು ಕರ್ನಾಟಕದ ಎಲ್ಲ ಕನ್ನಡಿಗರ ಆದ್ಯ ಕರ್ತವ್ಯ ಅಂತೇಳಿ ತಿಳ್ಕೊಬೇಕಾಗ್ತದೆ. ಸೋಷಿಯಲ್ ಮೀಡಿಯಾಗಳಲ್ಲಾದಂಥ ತಾವುಗಳು ಕೂಡ ಇದಕ್ಕೆ ಒಂದು ಬೆಂಬಲ ಕೊಟ್ಟು ಈ ಒಂದು ಆರೋಪಿಯನ್ನು ಕಂಡುಹಿಡಿಯುವಲ್ಲಿ ಸಹಕಾರ ಕೊಡಬೇಕಾಗಿ ವಿನಂತಿ. ಭರವಸೆ ತುಂಬ ಕೊಟ್ಟಿದ್ದಾರೆ. ಅವ್ರಿಗೂ ಬೇಸರ ಆಯಿತು. ಅವ್ರಿಗೂ ನಾನು ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಕಂಡುಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಜ ಸೇವಾ ಕಾರ್ಯಗಳನ್ನು ಮುಂದುವರಿಸ್ಕೊಂತ ಒಂದು ದೊಡ್ಡ ಮನೆ ಸೊಸೆಯಾಗಿ ಪಾರ್ವತಮ್ಮನವರ ಸೊಸೆಯಾಗಿ ಒಂದು ಹೊಸ ಕಲಾವಿದರನ್ನು PRK ಅನ್ನೋ ಸಂಸ್ಥೆಯಿಂದ ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಬೆಳೆಸ್ತಾ ಇರುವಂತಹ ಸಮಾಜ ಸೇವೆ ಮಾಡ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಮಹಿಳೆ. ಈಗ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.